ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ನಿನ್ನೆ ಒಂದು ಸಾಂಗ್ ನ ರಿಲೀಸ್ ಮಾಡಿದ್ರು ಆ ಸಿನಿಮಾ ಕಡೆಯಿಂದ. ಬಟ್ ಅದ್ರ ಬಗ್ಗೆ ಮಾತಾಡ್ಬೇಕು ಬೇಡವಾ ಅನ್ನೋದು ಒಂದು ಡಿಸಿಷನ್ ನನಗೆ ತುಂಬಾನೇ ಟೈಮ್ ತಗೊಳುತ್ತೆ. ಹಾಗಾಗಿ ಇವತ್ತು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ. ಯಾವ ಸಾಂಗು ಏನ್ ಕತೆ ಅಂತ ಹೇಳ್ತೀನಿ. ಫಸ್ಟ್ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಹಾಗೇನೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಆದಷ್ಟು ಕಮೆಂಟ್ಗಳನ್ನ ಮಾಡಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಸಾಂಗ್ ನಿನ್ನೆ ಮಧ್ಯಾಹ್ನ 12:59ಕ್ಕೆ ಈ ಒಂದು ಸಿನಿಮಾದ ಸಾಂಗ್ ನ ಬಿಟ್ಟಿದ್ರು. ಆ ಸಿನಿಮಾ ಬಂದ್ಬಿಟ್ಟು ಟಾಕ್ಸಿಕ್ ಅಂತ ಹೇಳ್ಬಿಟ್ಟು, ಟಾಕ್ಸಿಕ್ ಸಿನಿಮಾದ ಈ ಒಂದು ಸಾಂಗ್ ನಿನ್ನೆ ಒಂದು ಆಡಿಯೋ ಯಾವ ತರ ಅಂದ್ರೆ ಒಂದು ಲಿರಿಕಲ್ ಸಾಂಗ್ ಅಥವಾ ಸೆಕೆಂಡ್ ಸಾಂಗ್ ಅಂತ ಬಿಟ್ಟಿದ್ರು. ಮೊನ್ನೆ ಅಪ್ಡೇಟ್ ಮಾಡಿದ್ರು. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಈ ಒಂದು ಸಾಂಗ್ ಈ ತರ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾನೇ ಡಿಸಪಾಯಿಂಟ್ ಅಂತಾನು ಫ್ಯಾನ್ಸ್ ಗಳಿಗೆ ಆಗಿದೆ. ಯಾಕಂದ್ರೆ ನಾನು ಎಕ್ಸ್ ಅಕೌಂಟ್ ನಲ್ಲಿ ನೋಡಿದಾಗ, ನನ್ನ ಒಂದು ಎಕ್ಸ್ ಅಕೌಂಟ್ ನಲ್ಲಿ ತುಂಬಾ ಜನ ಒಂದು ವಿಡಿಯೋಸ್ ಗಳನ್ನ ನೋಡಿದಾಗ ಈ ಒಂದು ವಿಡಿಯೋ ಮೇಲೆ ಫನ್ನಿ ವಿಡಿಯೋಸ್ ತುಂಬಾನೇ ಮಾಡಿದ್ರು. ಆ ಒಂದು ನೋಡಿದಾಗ ನನಗನ್ಸುತ್ತೆ, ಯಾಕೆಂತಂದ್ರೆ ಈ ಒಂದು ಸಾಂಗ್ ಒಂದು ಲಿರಿಕಲ್ ಅಥವಾ ಒಂದು ವಿಡಿಯೋ ಸಾಂಗ್ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಈ ಒಂದು ಸಾಂಗ್ ಮೇಲೆ ತುಂಬಾನೇ ಹೋಪ್ ಇಟ್ಕೊಂಡಂತ ಒಂದು ಫ್ಯಾನ್ಸ್ ಗಳಿಗೆ ನಿನ್ನೆ ಸ್ವಲ್ಪ ನಿರಾಸೆನೆ ಅನ್ಸ್ಬೋದು. ಯಾಕಂದ್ರೆ ಡಿಸಪಾಯಿಂಟ್ ಅಂತೂ ತುಂಬಾ ಜನಕ್ಕೆ ಆಗಿದೆ ಅಂತ ನನಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ಒಂದು ಸಾಂಗ್ ನ ಯಾವ ತರ ಬಿಟ್ಟಿದ್ರು ನಿನ್ನೆ ಅಂತಂದ್ರೆ ಸ್ನೇಹಿತರೆ, ಒಂದು ಆಡಿಯೋ ಸಾಂಗ್, ಒಂದು ಫೋಟೋನ ಹಾಕ್ಬಿಟ್ಟು ಆ ಒಂದು ಆಡಿಯೋ ಸಾಂಗ್ ನ ಮಾತ್ರ ಹಾಕಿದ್ರು. ಈ ಒಂದು ಸಾಂಗ್ ಕೇಳಕ್ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತೂ ಅಂದ್ರೆ ತುಂಬಾನೇ ಚೆನ್ನಾಗಿ ಒಂದು ಸಿಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ಬಿಟ್ಟು, ತುಂಬಾ ಚೆನ್ನಾಗಿ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ನನಗೆ ಅರ್ಥ ಆಯ್ತು ಸಾಂಗ್ ನ ಕೇಳಿದ್ಮೇಲೆ. ಬಟ್ ಈ ಒಂದು ಸಾಂಗ್ ನ ಸಿನಿಮಾ ತಂಡದಿಂದ ಈ ತರ ಒಂದು ಸಾಂಗ್ ನ ಬಿಡಬಾರ್ದಾಗಿತ್ತು. ಯಾಕೆ ಅಂತಂದ್ರೆ ಒಂದು ಲಿರಿಕಲ್ ಅಥವಾ ಒಂದು ವಿಡಿಯೋ ಸಾಂಗ್ ನ ಬಿಟ್ಟಿದ್ರೆ ತುಂಬಾ ಒಂದು ಫ್ಯಾನ್ಸ್ ಗಳಿಗೆ ಖುಷಿ ತರಂತ ವಿಚಾರ ಆಗ್ತಿತ್ತು. ಆದ್ರೂ ಪರವಾಗಿಲ್ಲ, ಕೇಳೋದಕ್ಕೆ ತುಂಬಾನೇ ಚೆನ್ನಾಗಿ ಇಂಪಾದಂತ ಒಂದು ಒಳ್ಳೆ ಸಾಂಗ್ ಇದು. ಇದನ್ನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ತುಂಬಾನೇ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಈ ಸಾಂಗ್ ನ ಒಂದು 2-3 ದಿವಸದಲ್ಲಿ ಆದಷ್ಟು ಬೇಗ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅದೇ ಒಂದು ಸಾಂಗ್ ನ ಜೊತೆಗೆ ಹಾಕಿದ್ದಾರೆ ಸಿನಿಮಾ ಚಿತ್ರತಂಡದಿಂದ. ಬಟ್ ಆದಷ್ಟು ಬೇಗನೆ ಈ ಒಂದು ಸಾಂಗ್ ನ ಬರಬೇಕು. ಆದಷ್ಟು ಬೇಗ ಈ ಒಂದು ಸಿನಿಮಾದ ಚಿತ್ರತಂಡ ಬೇಗನೆ ತರಬೇಕು ಅನ್ನೋದೇ ನನ್ನ ಕಡೆಯಿಂದ ಮತ್ತು ಫ್ಯಾನ್ಸ್ ಕಡೆಯಿಂದ ಒಂದು ಅಭಿಪ್ರಾಯ. ಯಾಕಂದ್ರೆ ಈ ಒಂದು ಸಿನಿಮಾಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತಂದ್ರೆ ತುಂಬಾನೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾಗೋಸ್ಕರ. ಇನ್ನು ಈ ಸಿನಿಮಾ ಇದೇ ತಿಂಗಳು ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಿರೋದ್ರಿಂದ ತುಂಬಾ ಜನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ ಗಿಂತ ಮೀರಿದಂಗೆ ಟೀಸರ್ಸ್ ಆಗಿರ್ಬೋದು, ಒಂದು ಆಕ್ಷನ್ ಟೀಸರ್ ಆಗಿರ್ಬೋದು, ಮೊನ್ನೆ ಬಂದ ಒಂದು ಟೀಸರ್ ಆಗಿರ್ಬೋದು, ತುಂಬಾನೇ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದೆ. ತುಂಬಾ ಜನಕ್ಕೆ ಒಂದು ಹೋಪ್ ಕೂಡ ತುಂಬಾನೇ ಆ ಈರ್ಸಿರೋ ತರ ಇದೆ. ಇನ್ನು ಆಕ್ಷನ್ ಕಮ್ಮು ತುಂಬಾನೇ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾದಲ್ಲಿ ನೀವು ನೋಡ್ಬೇಕು ಅಂತಂದ್ರೆ ಯಶ್ ಅವರ ಎರಡು ಒಂದು ಗೆಟಪ್ಸ್ ಗಳು ತುಂಬಾನೇ ನೆಕ್ಸ್ಟ್ ಲೆವೆಲ್. ಒಂದು ದಾಡಿ ಇರುವಂತದ್ದು, ಇನ್ನೊಂದು ದಾಡಿ ಇಲ್ಲದೆ ಇರುವಂತ ಒಂದು ನವ ಯುವಕನ್ ತರ ಕಾಣಿಸ್ತಾ ಇರೋ ಒಂದು ಸೂಪರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ. ನನಗೆ ತುಂಬಾ ಇಷ್ಟ ಆಗುವಂತ ಒಂದು ಪಾತ್ರಗಳು ಇಲ್ಲಿ ಕಂಡು ಬರ್ತವೆ. ಮತ್ತು ಯಶ್ ಅವ್ರನ್ನ ಯಾರು ನೋಡದೇ ಇರೋ ರೀತಿ ಇಲ್ಲಿ ನಾವು ನೋಡ್ಬೋದು. ಅಷ್ಟು ಚೆನ್ನಾಗಿ ಎರಡು ಪಾತ್ರಗಳನ್ನ ತುಂಬಾ ಚೆನ್ನಾಗಿ ವಿಭಿನ್ನವಾಗಿ ತೋರಿಸ್ತಾ ಇದಾರೆ. ಹಾಗಾಗಿ ಈ ಒಂದು ಸಿನಿಮಾ ಕಡೆಯಿಂದ ಸಾಂಗ್ ರಿಲೀಸ್ ಆಗಿದ್ದು ನನಗಂತೂ ಸ್ವಲ್ಪ ಮಟ್ಟಿಗೆ ಡಿಸಪಾಯಿಂಟ್ ಬಂತು. ಆದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಸಾಂಗ್. ನೆಕ್ಸ್ಟ್ ಲೆವೆಲ್ ಸಾಂಗ್ ಇದೆ. ಇದು ಕೂಡ ಥಿಯೇಟರ್ ಅಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಆಗಿ ಬಿಜಿಎಂಸ್ ಆಗಿರ್ಬೋದು, ಒಂದು ಸಾಂಗ್ ನ ರೆಕಾರ್ಡಿಂಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಸಾಂಗ್ ನ ಕೇಳಿದ್ಮೇಲೆ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ಹೊಸೊಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.